ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಮೋಕ್ಷರಂಗ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮೋಕ್ಷರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಿದೆ, ಹೇಗೆ ತಲುಪೋದು, ಹಾಗೆ ಈ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಎಲ್ಲದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ರಂಗಸ್ಥಳದಲ್ಲಿರುವಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಬೆಂಗಳೂರಿಂದ 66 ಕಿಲೋಮೀಟರ್ ದೂರದಲ್ಲಿದ್ದರೆ ಚಿಕ್ಕಬಳ್ಳಾಪುರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಡೈರೆಕ್ಟಾಗಿ ಈ ದೇವಸ್ಥಾನಕ್ಕೆ ಬಸ್ ಫೆಸಿಲಿಟಿ ಇಲ್ಲದೆ ಇದ್ರೂ ಕೂಡ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಆಟೋದಲ್ಲಿ ಅಥವಾ ಬಸ್ನಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ಬೋದಾಗಿದೆ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವಂಥ ದಾರಿಯಲ್ಲಿ 6 ಕಿಲೋಮೀಟರ್ ಮುಂದಕ್ಕೆ ಬಂದರೆ ನಿಮಗೆ ಅಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ. ತಿಪ್ಪೇನಹಳ್ಳಿ ಹತ್ರ ರಂಗಸ್ಥಳ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ಅಂತ. ಅಲ್ಲಿಂದ ನೀವು 1 ಅಥವಾ 1.5 ಕಿಲೋಮೀಟರ್ ಹಳ್ಳಿಗಳ ಮುಖಾಂತರ ಮುಂದಕ್ಕೆ ಸಾಗಿದ್ರೆ ನಿಮಗೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ತುಂಬಾ ಸೊಗಸಾಗಿದೆ. ಅಕ್ಕಪಕ್ಕ ಎರಡೂ ಕಡೆನೂ ಕೂಡ ರೈತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದಿರುವಂಥ ಬಣ್ಣ ಬಣ್ಣದ ಹೂಗಳನ್ನು ನೀವು ನೋಡ್ಬೋದು. ಈ ಜಾಗದಲ್ಲಿ ಗುಲಾಬಿ, ಸೇವಂತಿಗೆ, ಚೆಂಡು ಹೂಗಳು ಯಥೇಚ್ಛವಾಗಿ ಬೆಳೀತಾರೆ. ನೋಡಿ, ಇಲ್ಲಿಂದ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇರೋದು. ರೀಸೆಂಟಾಗಿ ನಾನು ತ್ರಿರಂಗ ದರ್ಶನದ ವಿಡಿಯೋ ಹಾಕಿದಾಗ ನೀವೆಲ್ಲ ತುಂಬ ಇಷ್ಟಪಟ್ಟು ಆ ವಿಡಿಯೋನ ನೋಡಿದ್ದೀರಾ. ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ತ್ರಿರಂಗ ದರ್ಶನವನ್ನು ಮುಗಿಸಿದ ನಂತರ ಈ ಮೋಕ್ಷರಂಗನ ದರ್ಶನ ಮಾಡೋದ್ರಿಂದ ಮುಕ್ತಿ ಅಥವಾ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ತ್ರಿರಂಗ ದರ್ಶನವನ್ನು ಮುಗಿಸಿ ಇವತ್ತು ಮೋಕ್ಷರಂಗನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಈ ದೇವಸ್ಥಾನ ಸ್ವಲ್ಪ ಊರಿಂದ ಹೊರಗಡೆ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ನೀವು ಮನೆಗಳನ್ನೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ತುಂಬಾ ಪುರಾತನವಾದಂತಹ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೂ ತ್ರೇತಾಯುಗಕ್ಕೂ ಕೂಡ ಒಂದು ಸಂಬಂಧ ಇದೆ. ದೇವಸ್ಥಾನದ ಇತಿಹಾಸ ಹಿನ್ನೆಲೆಯನ್ನು ತಿಳಿಸ್ಕೊಡುವಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಂದಿ ಬೆಟ್ಟಗಳ ಪರ್ವತ ಶ್ರೇಣಿಯ ಮುಸುಕಿನಲ್ಲಿರುವಂಥ ಈ ರಂಗಸ್ಥಳದಲ್ಲಿ ಈ ಮೋಕ್ಷರಂಗನಾಥ ಸ್ವಾಮಿ ದೇವಾಲಯ ಇದೆ. ಶ್ರೀರಂಗಪಟ್ಟಣದ ಆದಿರಂಗ, ಶಿವನ ಸಮುದ್ರದ ಮಧ್ಯರಂಗ ಮತ್ತು ಶ್ರೀರಂಗಂನ ಅಂತ್ಯರಂಗ ಭೇಟಿ ಮಾಡಿದ ನಂತರ ಭಕ್ತರು ರಂಗಸ್ಥಳದಲ್ಲಿರುವಂಥ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅವರಿಗೆ ಮುಕ್ತಿ ಅಥವಾ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿರುವಂಥ ರಂಗನಾಥ ಸ್ವಾಮಿಯನ್ನು ನಾವು ಮೋಕ್ಷ ರಂಗನಾಥ ಅಂತ ಕರೆಯೋದು. ಇನ್ನು ಈ ದೇವಸ್ಥಾನಕ್ಕೂ ರಾಮಾಯಣಕ್ಕೂ ಒಂದು ಸಂಬಂಧ ಉಂಟು. ಅದೇನಂತ ಇವಾಗ ತಿಳ್ಕೊಳ್ಳೋಣ. ತ್ರೇತಾಯುಗದ ಅಂತ್ಯದ ವೇಳೆಗೆ ರಾಮ ರಾವಣನನ್ನು ಕೊಂದು ಅಯೋಧ್ಯೆಗೆ ವಾಪಸ್ ಬರ್ತಾನೆ. 14 ವರ್ಷಗಳ ವನವಾಸವನ್ನು ಮುಗಿಸಿ ರಾಮ ಹಿಂತಿರುಗಿದ ನಂತರ ಅಯೋಧ್ಯೆಗೆ ಮತ್ತೆ ವಾಪಸ್ ಕಳೆ ಬರುತ್ತೆ. ಶ್ರೀರಾಮ ವಾಪಸ್ ಅಯೋಧ್ಯೆಗೆ ಬಂದ ನಂತರ ರಾಮನ ಪಟ್ಟಾಭಿಷೇಕವೂ ಕೂಡ ನಡೆಯುತ್ತೆ. ಈ ಪಟ್ಟಾಭಿಷೇಕದ ಸಮಾರಂಭಕ್ಕೆ ವಿಭೀಷಣ ಕೂಡ ಬಂದಿರ್ತಾನೆ. ವಿಭೀಷಣ ಯಾರು ಅಂತಂದ್ರೆ ರಾವಣನ ತಮ್ಮ, ತುಂಬಾನೇ ಒಳ್ಳೆಯ ವ್ಯಕ್ತಿ. ಹಾಗೆ ಶ್ರೀರಾಮನಿಗೆ ಸೀತೆಯನ್ನ ಹುಡುಕೋದಕ್ಕೆ ಸಹಾಯ ಮಾಡಿದ್ದು ಕೂಡ ಇದೇ ವಿಭೀಷಣನೇ. ಈ ಪಟ್ಟಾಭಿಷೇಕವನ್ನೆಲ್ಲ ಮುಗಿಸಿ ವಾಪಸ್ ಶ್ರೀಲಂಕಕ್ಕೆ ಹೋಗುವಾಗ ವಿಭೀಷಣನಿಗೆ ಶ್ರೀರಾಮ ಪೂಜೆ ಮಾಡ್ತಾ ಇದ್ದಂಥ ತನ್ನ ಮನೆ ದೇವರಾದಂಥ ರಂಗನಾಥ ಸ್ವಾಮಿಯನ್ನ ಒಂದು ಬಿದಿರಿನ ಬುಟ್ಟಿಯೊಳಗಡೆ ಇಟ್ಬಿಟ್ಟು ಕೃತಜ್ಞತೆಯ ಸಲುವಾಗಿ ಉಡುಗೊರೆಯ ರೀತಿಯಲ್ಲಿ ವಿಭೀಷಣನಿಗೆ ಕೊಟ್ಟಿರ್ತಾನೆ. ಕೆಲವು ಕಥೆಗಳ ಪ್ರಕಾರ ಈ ರೀತಿ ರಾಮ ಕೊಟ್ಟಂತಹ ಶ್ರೀರಂಗನಾಥ ಸ್ವಾಮಿ ವಿಗ್ರಹವನ್ನ ಶ್ರೀರಂಗಂನಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ಮೋಕ್ಷರಂಗ ಅನ್ನುವಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಸ್ಥಳೀಯ ದಂತಕಥೆಗಳ ಪ್ರಕಾರ 7 ಮುನಿಗಳು ಈ ದೇವಸ್ಥಾನ ಹತ್ತಿರದಲ್ಲೇ ಇರುವಂತಹ ಸ್ಕಂದಗಿರಿ ಬೆಟ್ಟದಲ್ಲಿ
ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ. ಶ್ರೀರಾಮನು ವಿಭೀಷಣಿಗೆ ವಿಗ್ರಹವನ್ನ ಉಡುಗೊರೆಯಾಗಿ ಕೊಟ್ಟಿರ್ತಾನಲ್ಲ, ಆ ರೀತಿ ಉಡುಗೊರೆಯಾಗಿ ಸಿಕ್ಕಂತಹ ಆ ರಂಗನಾಥ ಸ್ವಾಮಿ ವಿಗ್ರಹವನ್ನ 7 ಮುನಿಗಳು ಸೇರಿ ಈ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅಂತ ಹೇಳಲಾಗತ್ತೆ. ಇನ್ನು ಯಾವ ದಿನ ಯಾವ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿಯ ವಿಗ್ರಹ ಸ್ಥಾಪನೆ ಆಯ್ತಲ್ಲ, ಅದೇ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹಾಗೆ ಶ್ರೀರಂಗಮಲ್ಲೂ ಕೂಡ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹವನ್ನ ಅದೇ ಮುಹೂರ್ತದಲ್ಲಿ ಸ್ಥಾಪನೆ ಮಾಡಿದ್ರು ಅಂತಲೂ ಕೂಡ ಹೇಳಲಾಗತ್ತೆ. ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಹೊಯ್ಸಳ ರಾಜರು ಇಲ್ಲಿ ಸುಂದರವಾದಂತಹ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂಥ ರಂಗನಾಥ ಸ್ವಾಮಿ ವಿಗ್ರಹ ಏನಿದೆ, ಇದು ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಅಂದರೆ ಇಲ್ಲಿ ದೇವರನ್ನ ಒಂದೇ ಸಾಲಿಗ್ರಾಮ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಅನಂತ ಶೇಷನ ಮೇಲೆ ಮಲಗಿರುವಂತಹ ಭಗವಂತ ತುಂಬನೇ ಸುಂದರವಾಗಿರುವಂತಹ ದೇಹವನ್ನು ಹೊಂದಿದ್ದಾನೆ. ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಅವತಾರವೂ ಕೂಡ ಒಂದಾಗಿದೆ. ಈ ಅವತಾರದಲ್ಲಿ ರಂಗನಾಥ ಸ್ವಾಮಿ ಅತ್ಯಂತ ಸುಂದರವಾಗಿ ಕಾಣಿಸ್ತಾರೆ. ಹಾಗಾಗಿನೇ ರಂಗನಾಥ ಸ್ವಾಮಿಯನ್ನ ಜಗನ್ಮೋಹನ ರಂಗ ಅಂತ ಕರೀತಾರೆ. ಜಗನ್ಮೋಹನ ಅಂತಂದರೆ ವಿಶ್ವವನ್ನೇ ಮೋಡಿ ಮಾಡುವವನು ಅಂತ ಅರ್ಥ. ಇನ್ನು ಗರ್ಭಗುಡಿಯಲ್ಲಿ ನೀವು ರಂಗನಾಥ ಸ್ವಾಮಿಯ ಜೊತೆ ಭಗವಂತನ ಪಾದಕಮಲಗಳ ಬಳಿ ಕುಳಿತಿರೋ ಅಂಥ ನೀಲಾದೇವಿ ಮತ್ತು ಭೂದೇವಿಯನ್ನು ಕೂಡ ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ ಭಗವಂತನ ಸುತ್ತ ಬ್ರಹ್ಮ, ವಿಷ್ಣು, ಶಿವ ಹಾಗೆ ಅಷ್ಟದಿಕ್ಪಾಲಕರು, ಕಾಮಧೇನು, ಗರುಡ ಎಲ್ಲರೂ ಕೂಡ ಇರ್ತಾರೆ. ಇವರೆಲ್ಲರೂ ಕೂಡ ಭಗವಂತನ ಸೇವೆಗೆ ಸಿದ್ಧರಾಗಿದ್ದಾರೆ. ವೈಕುಂಠದಲ್ಲಿ ತೇಟ್ ಭಗವಂತ ಇದೇ ರೀತಿಯಲ್ಲಿ ಇರ್ತಾನೆ. ಇನ್ನು ಇಲ್ಲಿ ದೇವಸ್ಥಾನದ ಸಮಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನವನ್ನು ತೆರೀತಾರೆ, ಹಾಗೆ ಸಂಜೆ 7 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಆದರೆ ಮಧ್ಯಾಹ್ನದ ಸಮಯದಲ್ಲಿ ದೇವಸ್ಥಾನವನ್ನು ಮುಚ್ಚಲಾಗತ್ತೆ. ಮಧ್ಯಾಹ್ನ 12 ಗಂಟೆಗೆ ದೇವಸ್ಥಾನವನ್ನು ಮುಚ್ಚಿದ್ರೆ ಮತ್ತೆ ದೇವಸ್ಥಾನವನ್ನು ತೆರೆಯೋದು ಸಂಜೆ 4 ಗಂಟೆಗೆ. ಆದರೆ ವಿಶೇಷ ದಿನಗಳಲ್ಲಿ ಈ ದೇವಸ್ಥಾನವನ್ನು ಮಧ್ಯಾಹ್ನದೊತ್ತು ಮುಚ್ಚೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸರಿಯಾಗಿ ಸಮಯವನ್ನು ನೋಡಿಕೊಂಡು ಹೋದರೆ ಒಳ್ಳೆಯದು. ಇನ್ನು ಈ ದೇವಸ್ಥಾನದಲ್ಲಿ ಮದುವೆ, ನಾಮಕರಣ, ಕಿವಿ ಚುಚ್ಸೋವಂಥ ಶಾಸ್ತ್ರ, ಮುಡಿ ತೆಗೆಯುವಂಥ ಶಾಸ್ತ್ರ ಇದೆಲ್ಲದನ್ನು ಕೂಡ ಮಾಡಿಸ್ಬೋದು. ಅದಕ್ಕೆಲ್ಲ ಸಪ್ರೇಟ್ ಚಾರ್ಜ್ ಇರುತ್ತೆ. ಜೊತೆಗೆ ವಿಶೇಷವಾಗಿ ಪ್ರೀ ವೆಡ್ಡಿಂಗ್ ಶೂಟನ್ನು ಕೂಡ ನೀವು ಈ ದೇವಸ್ಥಾನದಲ್ಲಿ ಮಾಡೋದಕ್ಕೆ ಪರ್ಮಿಷನ್ನ ತೊಗೋಬೇಕಾಗತ್ತೆ. ಹಾಗೆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿ ಪರ್ಮಿಷನ್ನ ತೊಗೊಂಡು ನೀವಿಲ್ಲಿ ಫೋಟೋ ಶೂಟನ್ನು ಕೂಡ ಮಾಡಿಸ್ಬೋದು. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ದೇವಸ್ಥಾನವನ್ನು ಹೊಯ್ಸಳದ ರಾಜ ಕಟ್ಟಿರೋದ್ರಿಂದ ಹೊಯ್ಸಳ ಶೈಲಿಯ ಅದ್ಭುತ ಕೆಲಸಗಾರಿಕೆಯನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದಾಗಿದೆ. ದೇವಾಲಯ ಬೃಹತ್ ರಾಜಗೋಪುರವನ್ನು ಕೂಡ ಹೊಂದಿದೆ. ಹಾಗೆ ಗೋಪುರದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಸುಮಾರು ಕಂಬಗಳನ್ನು ಹೊಂದಿರುವಂಥ ಮಂಟಪ ಕಾಣಿಸುತ್ತೆ. ಹಾಗೆ ಅದರ ಸುತ್ತಲೂ ಕೂಡ ಪ್ರಾಕಾರ ಇದೆ. ಇನ್ನು ಗರ್ಭಗುಡಿಯನ್ನು ನೋಡಿದ್ರೆ ಸೇಮ್ ಬಿದುರಿನ ಬುಟ್ಟಿಯಂತೆ ನಮಗೆ ಕಾಣಿಸುತ್ತೆ. ಈ ಬಿದುರಿನ ಬುಟ್ಟಿ ಒಳಗಡೆ ರಂಗನಾಥ ಸ್ವಾಮಿ ಮಲಗಿರೋ ರೀತಿ. ಇನ್ನು ಇಲ್ಲಿ ಮತ್ತೊಂದು ವಿಶೇಷತೆ ಏನಂತಂದರೆ, ನಾವು ಗರ್ಭಗುಡಿಯ ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಹಾಕ್ಬೋದು ದೇವಸ್ಥಾನದ ಒಳಗಡೆನೆ. ಇನ್ನು ಈಗ ವಿಡಿಯೋದಲ್ಲಿ ಗಮನಿಸ್ತಾ ಇರೋ ಹಾಗೆ ಇಲ್ಲೊಂದು ಕಿಟಕಿ ಕಾಣಿಸ್ತಾ ಇದೆಯಲ್ಲ, ಈ ಕಿಟಕಿಯ ಮುಖಾಂತರವಾಗಿ ಮಕರ ಸಂಕ್ರಾಂತಿಯ ದಿವಸ ಸೂರ್ಯನ ಕಿರಣಗಳು ರಂಗನಾಥ ಸ್ವಾಮಿಯ ಪಾದವನ್ನು ಸ್ಪರ್ಶ ಮಾಡುತ್ತೆ. ನೋಡಿ, ರಂಗನಾಥ ಸ್ವಾಮಿಯ ಪಾದ ಇದೇ ಕಿಟಕಿಯಿಂದ ಕಾಣಿಸೋವಂಥದ್ದು. ಈ ಒಂದು ಅದ್ಭುತವನ್ನು ನೋಡೋದಕ್ಕೆ ಸಾಕಷ್ಟು ಜನ ಅವತ್ತಿನ ದಿವಸ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ನಾನಿಲ್ಲಿ ಗರ್ಭಗುಡಿಯಲ್ಲಿರುವಂಥ ರಂಗನಾಥ ಸ್ವಾಮಿಯ ದರ್ಶನವನ್ನು ಕೂಡ ನಿಮಗೆ ಮಾಡಿಸಿದ್ದೀನಿ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಇನ್ನು ಈ ದೇವಸ್ಥಾನದಲ್ಲಿ ಆಚರಣೆ ಮಾಡುವಂಥ ವಿಶೇಷ ಹಬ್ಬಗಳು ಯಾವ್ದ್ಯಾವುದು ಅಂತ ಕೇಳೋದಾದರೆ, ಮಾರ್ಗಶಿರ ಮಾಸದ ಏಕಾದಶಿಯಿಂದ ಹಿಡಿದು ಬಹುಳ ದ್ವಿತೀಯವರೆಗೂ ಕೂಡ ಇಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಹಾಗೆ ಅದೇ ಮಾಸದ ಹುಣ್ಣಿಮೆ ದಿವಸ ಇಲ್ಲಿ ರಥೋತ್ಸವನೂ ಕೂಡ ಮಾಡಲಾಗತ್ತೆ. ಇನ್ನು ಬ್ರಹ್ಮೋತ್ಸವದ ಜೊತೆಗೆ ಪವಿತ್ರೋತ್ಸವ ಅಂತಲೂ ಕೂಡ ಇಲ್ಲಿ ಒಂದು ಆಚರಣೆ ಮಾಡ್ತಾರೆ. ಇದನ್ನು ಆಶ್ವೀಜ ಮಾಸದ ಏಕಾದಶಿಯಿಂದ ಪೌರ್ಣಮಿವರೆಗೂ ಕೂಡ ಮಾಡ್ತಾರೆ.
ಇನ್ನು ಅಷ್ಟೇ ಅಲ್ಲದೆ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ, ರಥಸಪ್ತಮಿ, ಶ್ರಾವಣ ಮಾಸದ ವಿಶೇಷ ದಿನಗಳು, ಕಾರ್ತಿಕ ಮಾಸದಲ್ಲಿ ಬರುವಂಥ ಇತರೆ ಹಬ್ಬಗಳು, ಈ ದಿನಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಶ್ರೀ ರಂಗನಾಥನಿಗೆ ಪ್ರತಿ ಶನಿವಾರವೂ ಕೂಡ ಪಂಚಾಮೃತ ಅಭಿಷೇಕವನ್ನ ನಡೆಸಲಾಗುತ್ತೆ. ಇನ್ನು ವರ್ಷಕ್ಕೊಮ್ಮೆ ಅಂದರೆ ಮಕರ ಸಂಕ್ರಾಂತಿಯ ದಿವಸ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ವಿಶೇಷ ಘಟನೆಯನ್ನ ವೀಕ್ಷಿಸೋದಕ್ಕೆ. ಅದೇ ನಾನು ಮೊದಲೇ ತಿಳಿಸಿದ್ನಲ್ಲ, ಮಕರ ಸಂಕ್ರಾಂತಿಯ ದಿವಸ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಭಗವಂತನ ಪಾದ ಕಮಲದ ಮೇಲೆ ಬೀಳುತ್ತೆ. ಇದು ವರ್ಷಕ್ಕೊಮ್ಮೆ ಮಾತ್ರ ನಡೆಯೋದು. ಹಾಗಾಗಿ ಈ ದಿನ ಭಗವಂತನ ಪಾದ ಕಮಲದ ದರ್ಶನ ಪಡೆಯೋದಕ್ಕೆ ಅಂತ ತುಂಬಾ ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಎಡಗಡೆಗೆ ನಿಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ನೀವು ಆಂಡಾಳ್ ಅಮ್ಮನವರ ದರ್ಶನ ಮಾಡ್ಬೋದು. ಆಂಡಾಳ್ ಅಮ್ಮನವರು ತುಂಬಾ ಸುಂದರವಾಗಿ ನಿಮಗೆ ದರ್ಶನ ಕೊಡ್ತಾರೆ. ಇಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಅನಂತರ ನೀವು ಹೊರಗಡೆ ಹೋಗ್ಬೋದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ದೊಡ್ಡದಾಗಿರುವಂಥ ಒಂದು ಪುಷ್ಕರಣಿ ಕೂಡ ನೀವು ನೋಡ್ಬೋದು. ಈ ಪುಷ್ಕರಣಿಯನ್ನು ಶಂಖತೀರ್ಥ ಮತ್ತು ಚಕ್ರತೀರ್ಥ ಅಂತಲೂ ಕೂಡ ಕರೀತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ದೊಡ್ಡ ದೊಡ್ಡ ಮರಗಳ ತೋಪನ್ನು ನೀವು ನೋಡ್ಬೋದು. ತುಂಬಾನೇ ಸುಂದರವಾಗಿರುವಂತಹ ದೇವಸ್ಥಾನ ಇದು. ಇನ್ನು ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ತುಂಬಾ ರೈತರುಗಳು ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ತಾಜಾ ತರಕಾರಿಗಳನ್ನು, ಹೂಗಳನ್ನು ತೊಗೊಂಡು ಬಂದು ಇಲ್ಲಿ ಮಾರ್ತಾ ಇರ್ತಾರೆ. ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನು ಹಾಗೆ ಹೂಗಳನ್ನು ಇಲ್ಲಿಂದ ಕೊಂಡ್ಕೊಳ್ಬೋದು. ಆ ಸೀಸನಲ್ಲಿ ಯಾವುದು ಬೆಳೆದಿರ್ತಾರೋ ಅದನ್ನು ತೊಗೊಂಡು ಬಂದು ಅಲ್ಲಿ ಮಾರ್ತಾ ಇರ್ತಾರೆ. ನಾವು ಹೋದಾಗ ಹಸಿ ಬಟಾಣಿ, ಹಸಿ ಕಡಲೆಕಾಯಿ, ಅಲಸಂದೆಕಾಯಿ, ಅವರೆಕಾಯಿ, ಚಪ್ರದ ಅವರೆಕಾಯಿ ಹಾಗೆ ಅವ್ರ ತೋಟದಲ್ಲಿ ಬೆಳೆದಿರೋಂಥ ಹೂಗಳನ್ನು ಕೂಡ ಮಾರ್ತಾ ಇದ್ರು. ತುಂಬ ಕಡಿಮೆ ಬೆಲೆಗೆ ಹಾಗೆ ಫ್ರೆಶ್ ಆಗಿರುವಂಥ ತರಕಾರಿಗಳು ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ದಿನದ ಪ್ರವಾಸಕ್ಕೆ ನೀವು ಬಂದು ಹೋಗ್ಬೋದು. ಇನ್ನು ಈ ದೇವಸ್ಥಾನಕ್ಕೆ ನೀವು ಬಂದರೆ ಇಲ್ಲೇ ಅಕ್ಕಪಕ್ಕ ನೋಡುವಂಥ ಜಾಗಗಳು ತುಂಬಾ ಇದೆ. ನಂದಿ ಬೆಟ್ಟ ಆಗಿರ್ಬೋದು, ಭೋಗನಂದೀಶ್ವರ ದೇವಸ್ಥಾನ, ಕಣಿವೆ ಬಸವಣ್ಣನ ದೇವಸ್ಥಾನ, ಹಾಗೆ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಇದೆಯಲ್ಲ ಅದು ಕೂಡ ತುಂಬಾ ಹತ್ತಿರದಲ್ಲಿದೆ. ಕರೆಕ್ಟಾಗಿ ನೀವು ಪ್ಲಾನ್ ಮಾಡ್ಕೊಂಡು ಬಂದರೆ 5-6 ಜಾಗಗಳನ್ನು ಒಂದೇ ದಿವಸ ನೀವು ನೋಡಿಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ನಿಮ್ಮಲ್ಲಿ ಯಾರ್ಯಾರು ತ್ರಿರಂಗ ದರ್ಶನವನ್ನು ಈಗಾಗಲೇ ಮಾಡ್ಕೊಂಡು ಬಂದಿರ್ತೀರೋ ಅವರು ಖಂಡಿತವಾಗ್ಲೂ ಒಂದ್ಸಲ ಈ ಮೋಕ್ಷರಂಗನ ದರ್ಶನ ಮಾಡೋದನ್ನು ಕೂಡ ಮರೆಯೋದಕ್ಕೆ ಹೋಗಬೇಡಿ. ನಿಮಗೆ ತ್ರಿರಂಗ ದರ್ಶನದ ಪೂರ್ಣ ಫಲ ಲಭಿಸಬೇಕು ಅಂತಂದರೆ ಈ ಮೋಕ್ಷರಂಗನ ದರ್ಶನ ಕೂಡ ಮಾಡಲೇಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನೇ ಸ್ವತಃ ವಿಭೀಷಣನಿಗೆ ಕೊಟ್ಟಂತಹ ರಂಗನಾಥ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿರುವಂತಹ ದೇವಸ್ಥಾನ ಮೋಕ್ಷರಂಗ ಕ್ಷೇತ್ರದ ದರ್ಶನವನ್ನು ನಿಮಗೆ ಮಾಡಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.